ಇವತ್ತು ಎಲೆಕೋಸಿಂದು ಗೋಬಿ ಮಾಡ್ತಾಯಿದ್ದೀನಿ. ಗೋಬಿ ನೋಡಿ ಸಣ್ಣ ಸಣ್ಣಕ್ಕೆ ಎಲೆಕೋಸು ಕಟ್ ಮಾಡ್ಕೊಂಡಿದ್ದೀನಿ. ಈ ಸೈಡಲ್ಲಿ ಮೈದಾ ಹಾಕೊಂಬಿಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ಬಿಸಿನೀರಲ್ಲಿ ತೊಳ್ಕೊಂಬಿಡ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನೆಕ್ಸ್ಟ್ ಕ್ಯಾಪ್ಸಿಕಮ್, ಒಂದು ಹಸಿಮೆಣ್ಸಿನ್ಕಾಯಿ, ಒಂದು 2 ಕರಿಬೇವು, ಈರುಳ್ಳಿ ಸಣ್ಣದಾಗಿ ಹಚ್ಕೋಬೇಕು. ನೆಕ್ಸ್ಟು ಸಾಸ್ಗಳು, ಸೋಯಾ ಸಾಸು, ಟೊಮಟೊ ಸಾಸು, ಗ್ರೀನ್ ಸಾಸು, ಆಯಿಲ್ ಬೇಕು ಕರಿಯೋಕ್ಕೆ. ಆಮೇಲೆ ಕಾರ್ನ್ಫ್ಲೋರು, ನೆಕ್ಸ್ಟು ಸ್ವಲ್ಪ ಮೈದಾ ಬೇಕು. ಮೈದಾ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಕಾರ್ನ್ಫ್ಲೋರು ಒಂದು ಅಂದಾಜು ಮೇಲೆ ಹಾಕ್ಕೊತಾ ಇದ್ದೀನಿ. ಮೆಣಸಿನ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ನೆಕ್ಸ್ಟು ಉಪ್ಪು ರುಚಿಗೆ ತಕ್ಕಷ್ಟು. ನೀರು ಹಾಕೊಂಡು ಸ್ವಲ್ಪನೇ ಕಲಿಸ್ಕೋಬೇಕು. ಆಯಿಲ್ ಹಾಕ್ಕೊತೀನಿ. ನೆಕ್ಸ್ಟು ಒಂದು ಬೌಲ್ಗೆ ಕಾರ್ನ್ಫ್ಲೋರು ಹಾಕಿ ಕಲಿಸ್ಕೋಬೇಕು. ಆಮೇಲೆ ಏನಕ್ಕೆ ಅಂತ ಹೇಳ್ತೀನಿ. ಇದು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ದಂಗೆ ಕಲಿಸ್ಕೊಬೇಕು. ಏನಕ್ಕೆ ಅಂತ ಕುತೂಹಲ ಬೇಡ, ಆಮೇಲೆ ಹೇಳ್ತೀನಿ. ಕಲಿಸಿ ಇಟ್ಕೊಳ್ಳಿ ಕಾರ್ನ್ಫ್ಲೋರ್ನ. ನೋಡಿ ಇಷ್ಟು ನೋಡಿ. ಮೈದಾ ಒಂದು ಬೌಲ್ ಆದರೆ ಕಾರ್ನ್ಫ್ಲೋರು ಅರ್ಧ ಬೌಲ್ ತೊಗೋಬೇಕು. ಇಲ್ಲಾಂದರೆ ಕಾರ್ನ್ಫ್ಲೋರ್ ಜಾಸ್ತಿ ಆಗಿದ್ರೆ ರೂಢಿಯಾಗಿ ಬಂದ್ಬಿಡುತ್ತೆ. ಈ ಥರ ಮಾಡಿರಿ. ಇನ್ನೂ ನೀಟಾಗಿ ಕಟ್ಕೊಬೋದು, ಇಲ್ಲಾಂದರೆ ಕಟ್ಟೋಕ್ಕಾಗಲ್ಲ. ನಾನು ಕಲ್ಲರ್ಗೇನು ಹಾಕಿಲ್ಲ, ಫುಡ್ ಕಲ್ಲರು ನ್ಯಾಚುರಲಾಗೆ ಇರಲಿ ಅಂತ ಮಾಮೂಲಿಯಾಗೆ ಮಾಡ್ತಾಯಿದ್ದೀನಿ. ನೀವು ಬೇಕಾದರೂ ಸ್ವಲ್ಪ ಕೇಸರಿ ಬೇಕಾದ್ರೆ ಹಾಕ್ಕೋಬೋದು. ನಾನು ಹಾಕೊಂಡಿಲ್ಲ. ಈ ಥರ ಕ್ರಿಸ್ಪಿ ಆದಮೇಲೆ ಎತ್ಬಿಡ್ಬೇಕು. ನಾವು ಹೊರಗಡೆ ಹೋಗಿ ತಿಂತೀವಿ ಅಂದರೆ 40 ರೂಪಾಯಿ ಕೊಟ್ಟು ತೊಗೊಂಡು ತಿನ್ನಬೇಕು. ಹೊಟ್ಟೆನೇ ತುಂಬಲ್ಲ, ತಿಂದಂಗೂ ಅನಿಸಲ್ಲ. ಮನೇಲಿ ಮಾಡ್ಕೊಂಡು ತಿಂದರೆ ಎಲ್ಲರೂ ತಿನ್ಬೋದು, ಎಷ್ಟು ಬೇಕು ಅಷ್ಟು. ಅದಕ್ಕೋಸ್ಕರ ಮನೇಲೇ ಮಾಡಿಕೊಂಡು ತಿನ್ನೋದು ಬೆಸ್ಟು. ಸಣ್ಣದು ಗೋಧಿ ಥರ ಹಾಕಿದ್ರೆ ನೀಟಾಗಿ ಬರುತ್ತೆ. ಹಾಕ್ಕೋಬೇಕು ಸ್ವಲ್ಪ. ನೆಕ್ಸ್ಟು ಕ್ಯಾಪ್ಸಿಕಮ್ಮು, ಕರಿಬೇವು, ಈರುಳ್ಳಿ, ಮೆಣಸಿನ್ಕಾಯಿ ಫ್ರೈ ಮಾಡಬೇಕು. ಇದು ಕಾರ್ನ್ಫ್ಲೋರು ಈಗ ಕಲಿಸ್ಕೊಂಡಿದ್ನಲ್ಲ ನೋಡಿ. ಗ್ರೀನ್ ಸಾಸು, ಸೋಯಾ ಸಾಸು, ಟೊಮೊಟೊ ಸಾಸು. ನೆಕ್ಸ್ಟು ವೆನಿಗಲ್ಲು ಮರ್ತೋಗಿದ್ದೆ ಯಾವಾಗಲೇ ಹೇಳೋದು, ಸ್ವಲ್ಪ ಹಾಕೊಳ್ಳಿ. ಹುಳಿ ಅಂಶ ಮಿಕ್ಸ್ ಮಾಡಬೇಕು. ವೆನಿಗಲ್ ಒಂದು ಸ್ವಲ್ಪ ಜಾಸ್ತಿನೇ ಬಿದ್ದೋಗ್ಬಿಡ್ತು. ಇಟ್ಸ್ ಓಕೆ. ಆಮೇಲೆ ಉಪ್ಪು ಖಾರ ನೋಡ್ಕೊಂಡು ಹಾಕ್ಕೊಳ್ರಿ. ಒಂದು ಉಪ್ಪು ಖಾರ ಗೋಬಿಲಿ ಕರೆಕ್ಟಾಗಿದೆ, ಹಾಗಾಗಿ ಹಾಕೊತಾ ಇಲ್ಲ. ಇದಕ್ಕೂ ಉಪ್ಪು ಖಾರದ ಪುಡಿ ಹಾಕೋಬೋದು ನೋಡಿ. ನೆಕ್ಸ್ಟ್ ಈ ಒಗ್ಗರಣೆಗೆ ಇದನ್ನು ಆ್ಯಡ್ ಮಾಡ್ಕೊಬೇಕು ನೋಡಿ. ಕಾರ್ನ್ಫ್ಲೋರ್ ಕಲಿಸಿಕ್ಕಿದ್ನಲ್ಲ ಅದೇ ಇದಕ್ಕೆ ಹಾಕೋದು. ರುಚಿ ಇದೆ ಹೆಚ್ಚಿಸೋದು, ಅದಕ್ಕಾಗಿ ಅದು ಅವಾಗಲೇ ಹೇಳ್ತೀನಿ ಅಂದಲ್ಲ, ಇದೇ ಅದ್ರ ಗುಟ್ಟು ರಹಸ್ಯ. ಸೂಪರ್ ಕಾಂಬಿನೇಷನ್. ಇದಕ್ಕೆ ಗೋಬಿ ಹಾಕೋಬೇಕು. ಸೂಪರ್ ಕಾಂಬಿನೇಷನ್ ಅಂತ ನೋಡಿ. ಇದಕ್ಕೆ ಗೋಬಿ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಬೇಕು ನೋಡಿ. ಕಲ್ಲರ್ ಏನೂ ಹಾಕಿಲ್ಲ, ಎಷ್ಟು ಚೆನ್ನಾಗೆ ಕಲ್ಲರ್ ಬಂದಿದೆ. ಸೂಪರಾಗಿದೆ. ಈ ಥರ ನೀವು ಮನೇಲಿ ಮಾಡ್ಕೊಳ್ತೀನಿ, ಸೂಪರಾಗಿ ಬಂದಿದೆ. ಸೂಪರ್ ಕಾಂಬಿನೇಷನ್, ಸೂಪರ್.